ಎಲ್ಲ ನಮ್ಮ ದೊಡ್ಡ ಮನೆಗೆ ಶುಭ ಮುಂಜಾನೆ ನಮಸ್ಕಾರ ರೀ. ಉತ್ತರ ಕರ್ನಾಟಕ ಮಂದಿ ಹೆಂಗದ್ರಿ? ಗಿಚ್ಚದ್ರಿ ಅಂತ ತಿಳ್ಕೊತೀನಿ. ಮುಂಜಾನೆ ಎದ್ದು ಹೀಟ್ರ್ ಹಾಕಿ ನಮ್ಮ ಕೆಲಸ ನಾವು ಮಾಡ್ಕೊಳಂತ ಹೊರಗೆ ಬಂದು ನೋಡಿದ್ರೆ ಇನ್ನೂ ಸೂರ್ಯ ಎಣ್ಣೆ ಬಂದಿದ್ದಿಲ್ಲ. ಹೊರಟಂಗೆ ಬರ್ತಾರೆ ಅಂತೇಳಿ ನಮ್ಮ ಕೆಲಸ ಬಡ್ಕೊಬತ್ತ ಒಂದು ಗಾಡಿ ಬಿಚ್ಚಿದ್ದೆ. ಆ ಗಾಡಿ ರಿಪೇರಿ ಮಾಡಮಂತ ಬಂದಿದ್ರೆ ಹಿಂಗೆ ಆಗ್ತದಂತ ಗೊತ್ತಿರಲಿಲ್ಲ ರೀ. ಏನಾಯ್ತಂದ್ರೆ ಆ್ಯಕ್ಸಲ್ಲು ಸ್ವಲ್ಪ ದೊಡ್ಡದಿತ್ತು, ಪ್ಲೇಟ್ ಸಣ್ಣದಿತ್ತು, ಹಂಗತ್ತ ಬರಲಿಲ್ಲ. ಬಿಟ್ಕೆಟೆ ಹಲ್ಲು ಉಜ್ಜಾಕತ್ತಿದ್ವಿ ರೀ. ಹಲ್ಲು ಉಜ್ಜಿ ಮುಖಕ್ಕೆ ತೊಗೊಂಡು ಗಿಚ್ಚಂತ ರೆಡಿಯಾಗಿ ಹಿಂಗಾಗಿ ನಮ್ಮ ಕೆಲ್ಸಕ್ಕೆ ನಾವು ಹೋಗೋಣ ಅಂತೇಳಿ ದೇವ್ರ ಪೂಜೆ ಮಾಡಿ ನಾವು ಹೊಂಟೀವಿ ನೋಡ್ರಿ. ಸೂರ್ಯನಿಗೆ ನಮಸ್ಕಾರ ಮಾಡಿ ನಮ್ಮ ಕೆಲ್ಸಕ್ಕೆ ನಾವು ಹೊಂಟೀವಿ. ಕೆಲ್ಸಕ್ಕೆ ಹೋಗೋ ಹಿಂಗಾಗ್ತಂತ ಅಂದ್ಕೊಂಡಿರಲಿಲ್ಲ ರೀ. ಏನಾಯ್ತಪ್ಪ ಅಂದ್ರೆ ನಮ್ಮ ಮಾಸ್ತರ್ ಸಾಹೇಬ್ ಹೇಳ್ತಾರೆ ಕೇಳ್ರಿ ಅಂತೇಳಿ. ನಮ್ಮ ಅಣ್ಣ ಬಂದ, ನಮ್ಮ ಅಣ್ಣನ ಗಾಡಿಗೆ ಹೋದ ಮಾಸ್ತರ್ ಸಾಹೇಬು. ಹಂಗಂತ ನಾವು ಸೈದಾಪುರಕ್ಕೆ ಬಂದೇ ಬಿಟ್ಟೀವಿ. ಒಂದು ಗಳಿಗೆ ಅಂಗಡಿ ಓಪನ್ ಮಾಡಿ ನಾಷ್ಟ ಮಾಡೋಮಂತ ಬಂದೆ. ಅಷ್ಟೊತ್ತಿಗೆ ನಮ್ಮ ತಮ್ಮ ಬಂದಿದ್ದ. ನಮ್ಮ ತಮ್ಮ ಏನು ಮಾಡತ್ತಣ್ಣ ಅಂದ. ಬ್ಲಾಗ್ ಮಾಡೋದು ಗೊತ್ತಿರಲಿಲ್ಲ ಆಲ್ಮೋಸ್ಟ್. ಅದಕ್ಕೆ ಏನು ಮಾಡತ್ತೆ ಅಂದ, ನಾಷ್ಟ ಮಾಡೋಣ ಬರ್ರಿ. A few minutes later. ಇನ್ನೊಂದು ಸ್ವಲ್ಪ ತಿಂದು ನಮ್ಮ ತಮ್ಮ ಬಂದ. ನಮ್ಮ ತಮ್ಮ ಬಂದು ಚಹಾ ಕುಡಿಯೋಣ ಅಂತ ಹೇಳಿದ. ನಡಿಪ್ಪ ಚಹಾ ಕುಡಿಯೋಣ, ಬರ್ರಿಪ್ಪ ಚಹಾ ಕುಡಿಯೋಣ ಎಲ್ಲರೂ. A few minutes later. ಕೆಲಸ ಬೇರೆ ಇವತ್ತು ಕೆಲಸ ಕಮ್ಮಿ ಇತ್ತು. ಹಂಗಂತೇಳಿ ನಮ್ಮ ಓನರು ಬಾ ಊಟ ಮಾಡೋಣ ಅಂತೇಳಿ ಊಟಕ್ಕೆ ಕುಂತಾನ್ರಿ. ಬರ್ರಿ ಊಟ ಮಾಡೋಣ್ರಿ ಹಂಗಂತೇಳಿ ಊಟ ಮುಗಿಸ್ಕೊಂಡು ನಾವು ಹೊರಗೆ ಬಂದರೆ ಗಾಡಿನೇ ಬಂದಿತ್ತು. ಗಾಡಿ ರಿಪೇರ್ ಮಾಡ್ಬೇಕಂತೇಳಿ ಗಾಡಿ ರಿಪೇರ್ ಮಾಡಿದ್ವಿ. ಎಲ್ಲ ಮುಗಿಸ್ಕೊಂಡು ನಮ್ಮ ತಮ್ಮ ಕಲ್ಲಂಗಡಿ ತಿನ್ನೋಣ ಬರ್ರಿ. ವೆಲ್ಡಿಂಗ್ ಶಾಪ್ಗೆ ಅದಕ್ಕೆ ಬಂದೇನಪ್ಪ ಅಂದ್ರೆ ಮೊನ್ನೆ ಇಂಜಿನ್ ಬಿಚ್ಚಿದ್ವಿ. ಇಂಜಿನ್ ಬಿಚ್ಚಿದಾಗ ಬೇರಿಂಗ್ ಕಟ್ಟಾಗಿತ್ತು. ಅದ್ರ ಸಂಬಂಧ ಅದಕ್ಕೆ ಬರಲಿಲ್ಲ. ವೆಲ್ಡಿಂಗ್ ಶಾಪ್ ಬಂದ್ವಿ. ಇದೇ ನೋಡ್ರಿ ಆ ಬೇರಿಂಗ್. ಹಂಗಂದ್ಬಿಟ್ಟು ನಾವು ಹೋಗಿ ಮತ್ತು ಬೇರಿಂಗ್ ಹಾಕಿ ಇಂಜಿನ್ ಫಿಟ್ ಮಾಡೋಕೆ ತಯಾರು ಮಾಡ್ಕೊಂಡ್ವಿ ನೋಡ್ರಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿರ್ತದೆ. ಏನೋ ತಪ್ಪಾಗಿದ್ರೆ ಕ್ಷಮೆ ಇರಲಿ.